ತಾಲೂಕಿಗೆ ಕೇಂದ್ರೀಯ ವಿದ್ಯಾಲಯ ಹಾಗೂ ಕೆಪಿಎಸ್ ಶಾಲೆಗೆ ಸರ್ಕಾರದಿಂದ ಅನುಮತಿ ಸಿಕ್ಕಿದ್ದು ತಹಶೀಲ್ದಾರ್ ಅವರಿಗೆ ನಿವೇಶನ ಒದಗಿಸಲು ಪತ್ರ ಹಾಕಿ ಜಾಗವನ್ನ ಮೀಸಲು ಇಡುವಂತೆ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ತಾಲೂಕು ಪಂಚಾಯತ್ ಸಭಾಂಗಣದ ಜೂನ್ ಮಾಹೆಯ ಅಂತ್ಯಕ್ಕೆ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು ಎಚ್ಎಎಲ್ ಘಟಕದ ವತಿಯಿಂದ ಸಿಎಸ್ಆರ್ ಫಂಡ್ನಲ್ಲಿ ಅನುದಾನ ನೀಡಲು ಒಪ್ಪಿಗೆ ಸೂಚಿಸಿದ್ದು ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಹಲವು ಅವಶ್ಯಕತೆ ಇರುವ ಇಲಾಖೆಗಳಿಂದ ತಹಶೀಲ್ದಾರ್ ಅವರಿಗೆ ಅವಶ್ಯಕತೆ ಇರುವ ಪಟ್ಟಿಯನ್ನ ಸಿದ್ಧಪಡಿಸಿ ಕೊಡಲು ಸೂಚಿಸಿ ಮಾರ್ಚ್ ತಿಂಗಳಿಗೂ ಮುನ್ನ ವರದಿಯನ್ನ ನೀಡುವಂತೆ ತಿಳಿಸಿದ ಅವರು ಕಳೆದ ವರ್ಷ ಎಸ್ಎಸ್ಎಲ್ಸಿ ಫಲಿತಾಂಶವು 4ನೇ ಸ್ಥಾನಕ್ಕೆ ಬರಲು ಕಾರಣವೇನು, ಪ್ರಸ್ತುತ ಅದಕ್ಕೆ ತೆಗೆದುಕೊಂಡ ಕ್ರಮವೇನು ಎಂದು ಪ್ರಶ್ನಿಸಿದರು. ಲೋಕೋಪಯೋಗಿ ಜಿಲ್ಲಾ ಪಂಚಾಯತ್ ಇಲಾಖೆಯ ಕಡೆಯಿಂದ ಹದಗೆಟ್ಟಿರುವ ರಸ್ತೆಗಳ ನಿರ್ಮಾಣ ಬಗ್ಗೆ ತೆಗೆದುಕೊಂಡಿರುವ ಕ್ರಮಗಳ ವರದಿ ಕೇಳಿ ಕೂಡಲೇ ಅರ್ಧಕ್ಕೆ ನಿಲ್ಲಿಸಿರುವ ಬಗ್ಗೆ ಮಾಹಿತಿ ಕೇಳಲಾಗಿದೆ. ತಾಲೂಕಿನ ಅಬ್ಬರದ ಮಳೆಯಿಂದ ಇಲ್ಲಿಯವರೆಗೂ 33 ಮನೆಗಳು ನೆಲಕ್ಕೆ ಉರುಳಿದ್ದು ತಹಶೀಲ್ದಾರ್ ಆರತಿ ಅವರು ಸ್ಥಳ ಪರಿಶೀಲನೆ ನಡೆಸಿ ಪರಿಹಾರ ನೀಡುತ್ತಿದ್ದು ರೈಲ್ವೆ ಅಂಡರ್ ಪಾಸ್ನಲ್ಲಿ ಮಳೆಯ ನೀರು ತುಂಬಿ ಅಸ್ತವ್ಯಸ್ತವಾದ ಬಗ್ಗೆ ಮಾಹಿತಿ ಬಂದಿದ್ದು ರೈಲ್ವೆ ಸಚಿವರನ್ನ ಭೇಟಿ ಆದ ಸಂದರ್ಭದಲ್ಲಿ ಮೇಲ್ಸೇತುವೆಗೆ ಕೇಳಿದ್ದು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ತಿಳಿಸಿದರು. ಈಗಾಗಲೇ ಎಸ್ಎಸ್ಎಲ್ಸಿ ಫಲಿತಾಂಶದ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಶಾಲೆಗಳಿಗೆ ಭೇಟಿ ಕೊಟ್ಟು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸೂಚನೆ ನೀಡಿದ್ದು ಅದರಂತೆ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕು ಮುಖ್ಯ ಶಿಕ್ಷಕರ ಸಭೆಯನ್ನ ನಡೆಸಿ ಶಿಕ್ಷಕರು ತಮ್ಮ ಶಾಲೆಯ ಮಕ್ಕಳಿಗೆ ಇನ್ನಷ್ಟು ಉತ್ಸಾಹ ತುಂಬುವ ನಿಟ್ಟಿನಲ್ಲಿ ವಿವಿಧ ಯೋಜನೆಗಳನ್ನು ರೂಪಿಸಲಾಗಿದೆ. 15 ದಿನಕ್ಕೊಮ್ಮೆ ಕ್ವಿಜ್ ಸ್ಪರ್ಧೆ, ವಾರಕ್ಕೊಮ್ಮೆ ಟೆಸ್ಟ್ ಮಾಡಿ ಅದರಲ್ಲಿ ಬಂದ ಫಲಿತಾಂಶದ ಅನುಸಾರ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಉತ್ತಮ ಫಲಿತಾಂಶ ತರುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದ ಅವರು ಕಳೆದ ಬಾರಿಗಿಂತ ಈ ಬಾರಿ ಕೃಷಿ ಇಲಾಖೆ ವತಿಯಿಂದ ವಿಮೆಯ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ. ರೈತರೇ ಸ್ವತಃ ಫಾರ್ಮ್ ಆಪ್ ಮೂಲಕ ಗ್ರಾಫ್ ಸರ್ವೆ ಮಾಡಿಕೊಳ್ಳಲು ಅವಕಾಶವಿದೆ ಎಂದು ಸಭೆಯಲ್ಲಿ ತಿಳಿಸಿದರು. ಸಭೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಕಿರುವ ಗಿಡಗಳ ವರದಿಯನ್ನ ಕೇಳಿದ ಸಂದರ್ಭದಲ್ಲಿ ಉತ್ತರ ಕೊಡುವ ವೇಳೆ ಶಾಸಕರು ಜಿಲ್ಲಾ ಪಂಚಾಯತ್ನಿಂದ ಇಲ್ಲಿಯವರೆಗೂ ನೋಡಿದ್ದು ಯಾರೂ ಸಹ ಅದನ್ನ ಘೋಷಿಸದೆ ವರದಿಗೆ ಅಷ್ಟೇ ಸೀಮಿತ ಮಾಡಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ರೈತರಿಗೆ ಹಾಗೂ ಶಾಲಾ ಕಾಲೇಜುಗೆ ಅಗತ್ಯ ಇರುವ ಸಸಿಗಳನ್ನು ನೀಡುವ ಮುಖೇನ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಂತೆ ಸೂಚಿಸಿದರು. ಈ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಸುಮಾ, ಇಒ ಶಿವಪ್ರಕಾಶ್, ಪಾಪಂ ಮುಖ್ಯಾಧಿಕಾರಿ ಮಂಜುಳಾದೇವಿ, ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.